ವೆಲ್ಕಮ್ ಬ್ಯಾಕ್ ಟು ಬೆಳ್ಳಿ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಭಾಳ ದಿನ ಆಯಿತು ನಾನು ಬ್ಲಾಗ್ ಮಾಡಲಾರ್ದೆ. ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ಹಬ್ಬ ಇರೋದ್ರಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇವಾಗ ನನಗೆ ತುಂಬ ಕೆಲಸಗಳಿವೆ ನೋಡಿ. ಇವತ್ತು ಹಬ್ಬ ಇರೋದ್ರಿಂದ ಬೇಗನೆ ಸ್ನಾನ ಮಾಡಿದೆ, ಬೇಗ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಬೇರೆ ಬೇರೆ ಇನ್ನೂ ಪೂಜೆ ಮಾಡಬೇಕು, ಪೂಜೆ ಮಾಡೋದೊಂದು ಬಾಕಿ ಇದೆ. ಸೊ ನಾನೀಗ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗೀತು, ನಾನು ಪೂಜೆ ಮಾಡಿದೆ. ಸೊ ನಾನಿವಾಗ ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಇವತ್ತು ನಮ್ಮದು ರಜೆ ಇಲ್ಲ, ಕೆಲಸ ಇದೆ, ಹೋಗಬೇಕು. ಸೊ ದೇವಸ್ಥಾನಕ್ಕೆ ಹೋಗಿಲ್ಲ. ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು. ಬಂದಮೇಲೆ ಬೇಗ ಬರಬೇಕು, ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ ಇವತ್ತು ನಾನು ಉಪವಾಸ ಇದ್ದೀನಿ. ನೀವು ಸಹ ಉಪವಾಸ ಇದ್ದೀರಾ? ಹಾಯ್, ನಾನು ಈ ಬ್ಲಾಗು ಸಂಜೆನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಫೀಸ್ಗೆ ಹೋಗಿ ಬಂದೆ, ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಸ್ಯಾರಿ ಹಾಕ್ಕೊಂಡಿದ್ದೀನಿ ನೋಡಿ, ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಹಾಗಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಇನ್ನು ಸ್ವಲ್ಪ ಮೇಕಪ್ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕಂತ ಜ್ಯುವೆಲರೀಸ್ ಯಾವ್ದು ಹಾಕ್ಕೋಬೇಕು, ಈ ಸ್ಯಾರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನಾನು ನೋಡ್ತಾ ಇದ್ದೆ. ಇದು ಲಕ್ಷ್ಮೀ ಹಾರ ಇದೆ. ಸೊ ಇದು ಹಾಕ್ಕೊಂಡ್ರೆ ತುಂಬ ದೊಡ್ಡದಾಗಿ ಕಾಣುತ್ತೇನೋ, ಫುಲ್ ಓವರಾಗಿ ಕಾಣ್ತೀನಿ ಏನಂತ ಅನಿಸಿತು. ಹಾಗಾಗಿ ಇದನ್ನು ಬೇಡ ಅಂತ ಹಾಗೆ ಎತ್ತಿಟ್ಟೆ. ಸೊ ಇಯರಿಂಗ್ಸ್ ನೋಡಿ ಸಖತ್ತಾಗಿದೆ. ಮೊನ್ನೆನೇ ಮಾಡಿಸಿದ್ದು ಅಮ್ಮ, ಇವಾಗೇನು ಬೇಡ, ಸುಮ್ಮನೆ ಹಾಕ್ಕೊಳ್ಳೋದು, ಬೇರೆದು ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡೆ ನಾನು. ಹಾಗಾಗಿ ಇಯರಿಂಗ್ಸ್ ಮತ್ತು ನೋಡಿ ತುಂಬ ಮುದ್ದಾಗಿದ್ದಾವೆ. ಇದು ತುಂಬ ಇಷ್ಟ ಆಯಿತು. ಈ ಡಿಸೈನ್ ಹೇಳಿ ಮಾಡಿಸಿದ್ದೀವಿ ನಾವು, ಹಾಗಾಗಿ ಅದನ್ನ ಎತ್ತಿಟ್ಟೆ. ಸೊ ಈ ನೆಕ್ಲೆಸ್ ನೋಡಿದೆ ನಾನು. ಸೊ ಇದೂ ಯಾಕೋ ತುಂಬ ದೊಡ್ಡದು ಕಾಣಿಸುತ್ತೆ ಕತ್ತಿಗೆ ಅಂತ ಅನಿಸುತ್ತೆ ನನಗೆ. ಬಟ್ ನೋಡೋದಕ್ಕೆ ಚೆನ್ನಾಗಿದೆ. ಫುಲ್ ಗ್ರ್ಯಾಂಡ್ ಯಾಕೆ ರೆಡಿ ಆಗೋದು, ಸಿಂಪಲಾಗಿ ರೆಡಿ ಆದರೆ ಸಾಕಲ್ವಾ ಅಂತ ಅಂದ್ಕೊಂಡೆ. ಇದು ಸಿಂಪಲ್ ಆಗಿರೋ ನೆಕ್ಲೆಸ್. ಇದು ತುಂಬ ಇಷ್ಟ ಆಯಿತು. ಲಕ್ಷ್ಮೀ ಪದಕ ಇದ್ದಾವೆ, ಮಧ್ಯದಲ್ಲೊಂದು ದೊಡ್ಡದು. ಸೊ ಅದನ್ನು ನೋಡಿ ಫೈನಲಿ ನಾನು ಮೇಕಪ್ ಆದೆ ನೋಡಿ. ಮೇಕಪ್ ಆದಮೇಲೆ ಎಲ್ಲ ರೆಡಿ ಆಯಿತು. ಆದಮೇಲೆ ಫ್ರೂಟ್ಸ್ ಇದ್ವಲ್ಲ, ಫ್ರೂಟ್ ಬ್ಯಾಗ್ನ ನಾನು ಎಲ್ಲ ಯಾವ ಫ್ರೂಟ್ಸ್ ಇದ್ದಾವಂತ ನೋಡಿರಲಿಲ್ಲ. ನಮ್ಮ ಮನೆ ತೊಗೊಂಬಂದಿದ್ರು. ನಾನು ಫ್ರೂಟ್ಸ್ ಎಲ್ಲ ನೋಡ್ತಾ ಇದ್ದೆ, ಯಾವ್ಯಾವ ತಂದಿದ್ದಾರ ಅಂತ ಚೆಕ್ ಮಾಡ್ತಾ ಇದ್ದೆ. ಅವೆಲ್ಲ ದೇವರಿಗೆ ಸಂಜೆ ಟೈಮ್ನಾಗ ದೇವ್ರು ಇಟ್ಟು ಪೂಜೆ ಮಾಡಿ ಹೋಗೋಣ ಅಂತ. ಹಾಗೆ ದೇವಸ್ಥಾನಕ್ಕೂ ತೊಗೊಂಡು ಹೋಗೋದಿತ್ತು. ಹಾಗಾಗಿ ಒಂದೊಂದೇ ಕಟ್ ಮಾಡ್ಕೊತಾ ಇದ್ದೆ ನಾನು. ಎಲ್ಲ ಥರ ಇತ್ತು. ಬಾಳೆಹಣ್ಣು, ಅಂಗೂರು ಮತ್ತು ಆ್ಯಪಲ್ಲು, ವಾಟ್ರ್ ಮೆಲನ್ನು, ಖಜೂರು, ಸಂತ್ರ ಎಲ್ಲ ಇತ್ತು. ನಾನು ಒಂದೊಂದೇ ಕಟ್ ಮಾಡ್ಕೊಂಡೆ ನಾನು. ಹಾಗೆ ಮನೆಯಲ್ಲಿಟ್ಟು ಪೂಜೆ ಮಾಡೋಕ್ಕೆ ಒಂದು ಸ್ವಲ್ಪ ತೊಗೊಂಡೆ ನಾನೆಲ್ಲ. ಫಸ್ಟು ಆ್ಯಪಲ್ಲೇ ಕಟ್ ಮಾಡಿಕೊಂಡೆ ನಾನು. ಆ್ಯಪಲ್ ಚೆನ್ನಾಗಿರ್ತದೆ ಅಂತ ಆ್ಯಪಲ್ ತೊಗೊಂಡೆ ನಾನು. ಹಾಫ್ ಆ್ಯಪಲ್ ಕಟ್ ಮಾಡ್ಕೊಂಡು ಇಟ್ಕೊಂಡೆ ನಾನು, ಒಂದೆರಡು ಪೀಸ್ನ ದೇವ್ರಿಗೆ ಇಡೋಕ್ಕಂತ. ದೇವ್ರ ನೈವೇದ್ಯ ಮಾಡ್ತಾರಲ್ವ. ಸೊ ಸಂಜೆ ಟೈಮ್ನಾಗ ದೇವ್ರ ಪೂಜೆ ಮಾಡಿ, ಬೆಳಿಗ್ಗೆ ಮಾಡಿದ್ದೀವಿ ನಾವು ಆಲ್ರೆಡಿ, ಮತ್ತು ಸಂಜೆ ಇನ್ನೊಮ್ಮೆ ಮಾಡಬೇಕಂತ ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ತೆಂಗಿನಕಾಯಿ ಎಲ್ಲ ಹೊಡಿಬೇಕು, ದೀಪ ಹಚ್ಚಿ ಹೋಗೋಣ ದೇವಸ್ಥಾನಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೆ ನೋಡಿ. ಇನ್ನು ಇವು ಚಿಕ್ಕ ಪೀಸ್ನ ನಾನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿಟ್ಕೊಂಡೆ ನಾನು, ದೇವಸ್ಥಾನಕ್ಕೆ ತೊಗೊಂಡು ಹೋಗೋಣ ಅಂತ. ದೇವ್ರ ನೈವೇದ್ಯ ಮಾಡಬೇಕಲ್ಲ, ಹಾಗಾಗಿ ಅಲ್ಲಿ ಪ್ರಸಾದ ಹಂಚೋಣ ಅಂತ ಮಾಡಿಕೊಂಡೆ ನಾನು. ಸ್ವಲ್ಪ ಅದೇ ಒಂದು ಬುಟ್ಟಿಯಲ್ಲಿ ತೆಂಗಿನಕಾಯಿ, ಹೂವು, ಉದ್ದಿನ ಕಡ್ಡಿ ಎಲ್ಲ ಇಟ್ಕೊಂಡೆ ನಾನು. ಸೊ ನಾವು ನಮ್ಮ ಮನೆ ಹತ್ರ ಇರೋ, ಅಂದರೆ ಸ್ವಲ್ಪ ದೂರ ಇರೋ ನಂದೀಶ್ವರ ದೇವಸ್ಥಾನ ಅಂತ ಇದೆ, ವೆರಿ ಫೇಮಸ್ ನಮ್ಮೂರಲ್ಲಿ. ಎಲ್ಲರೂ ಪ್ರತಿ ಶಿವರಾತ್ರಿಗೆ ಎಲ್ಲರೂ ಅಲ್ಲೇ ಹೋಗೋದು. ಸೊ ನಾವು ಅಲ್ಲೇ ಹೋಗ್ತೀವಿ ಪ್ರತಿ ವರ್ಷವೂ. ಆಗ ಆಲ್ರೆಡಿ ತುಂಬ ಅಂದರೆ ತುಂಬ ಜನ ಬಂದುಬಿಟ್ಟಿದ್ರು. ಹಾಗೆ ಆ ದೇವಸ್ಥಾನದಲ್ಲಿ ಫುಲ್ಲು ಎಲ್ಲ ರೆಡಿ ಮಾಡಿದರು, ಡೆಕೋರೇಷನ್ ಎಲ್ಲ ಮಾಡಿದರು. ಅಂದರೆ ಡೈಲಿ ಮಾಮೂಲಿಯಾಗಿ ಇರುತ್ತೆ ದಿವಸ. ಇವತ್ತು ಫುಲ್ ಎಲ್ಲ ಕಟ್ಟಿಗೆ ಎಲ್ಲ ಕಟ್ಟಿ ಲೈನ್ ಪ್ರಕಾರ ಹೋಗೋದಿತ್ತು. ಸೊ ಅದನ್ನು ಜನ ನೋಡಿದರೆ ನನಗೆ ಶಾಕ್ ಆಯಿತು. ಒಳಗಡೆ ಫುಲ್ಲು ಜನ, ಎಷ್ಟೊಂದು ಜನ ಬಂದುಬಿಟ್ಟಿದ್ದಾರಲ್ಲ ಅಂತ. ಆ್ಯಕ್ಚುಲಿ ನಾವು ಬೇಗ ಹೋಗ್ತಿದ್ವಿ. ಸೊ ಇವತ್ತೇ ಲೇಟ್ ಆಗಿದ್ದು ನಮಗೆ, ಅಂದರೆ ಈ ವರ್ಷವೇ ಲೇಟ್ ಆಗಿರೋದು.
ಜಾಸ್ತಿ ಜನ ಬಂದಿದ್ದರು. ಆಲ್ರೆಡಿ ಇನ್ನು ಕೆಲವರು ಆಲ್ರೆಡಿ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಬೇಕು ನೋಡಿ ಎಷ್ಟೊಂದು ಜನ ಇದ್ದಾರೆ. ಅಬ್ಬಬ್ಬಾ ಜನ ನೋಡಿ ನನಗೆ ಶಾಕೇ ಆಯಿತು. ಈ ಸತಿ ಅಂತರ ಈ ವರ್ಷ ಸ್ಪೆಷಲಿ ಈ ವರ್ಷ ಲೈನ್ ಅಂತ ಫುಲ್ ಹೊರಗಡೆ ಹೋಗಿಬಿಟ್ಟಿದೆ. ಯಾವಾಗಲೂ ಸ್ವಲ್ಪ ಒಳಗಡೆ ಇರ್ತಿತ್ತು. ಈ ಸತಿ ಅಂದರೆ ದೇವಸ್ಥಾನದಿಂದ ಆಚೆ ಬಂದುಬಿಟ್ಟಿದೆ ಈ ಲೈನು. ಅದು ಮತ್ತು ಫುಲ್ಲು ದಪ್ಪ ಲೈನು, ಒಂದು ಸಣ್ಣ ಲೈನ್ ಇಲ್ಲ, ಫುಲ್ ದಪ್ಪ. ಅಷ್ಟು ಹತ್ತತ್ತು ಜನ 5 ಜನ ನಿಂತುಬಿಟ್ಟಿದ್ದಾರೆ. ಯಾವಾಗಪ್ಪ ಈ ಲೈನ್ ಹೋಗೋದು ಅಂತ ಕಾಯ್ತಾ ಇದ್ದೆ ನಾನಂತರ. ಎಲ್ಲಿ ನೋಡಿದರೆ ಜನನೋ ಜನ ಅಂದರೆ ಸ್ವಲ್ಪ ನಾವು ಒಳಗಡೆ ಬಂದ್ವಿ. ಬಂದಮೇಲೆ ಈ ಕಡೆ ಸೈಡ್ ಬ್ಯಾಕ್ ಸೈಡ್ ಅಂದರೆ ನಾವು ರೌಂಡ್ ಹೊಡ್ಕೊಂಡು ಹೋಗಬೇಕು ಗರ್ಭಗುಡಿಯಲ್ಲಿ. ಈ ಕಡೆ ಸೈಡ್ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜನ ಇರಲಿಲ್ಲ. ನಾವು ಸದ್ಯ ಯಾರೂ ಇಲ್ಲ ಅಂತ ಖುಷಿಪಟ್ವಿ. ಆದರೆ ಮುಂದೆ ಹೋಗಿ ನೋಡ್ತೀನಿ ಇಷ್ಟೊಂದು ಜನ ಇದ್ದಾರೆ. ಒಬ್ಬೊಬ್ಬ ಆಯ್ತಿನ ಜನ ನಾವು ಅಲ್ಲೇ ನಿಂತ್ಕೊಂಡಷ್ಟಿಗೆಲ್ಲೇ ನಮಗೆ ಸಾಕಾಗ್ಬಿಡ್ತು. ಸೊ ಕೆಲವೊಬ್ಬರು ರಿಟರ್ನ್ ಬರ್ತಿದ್ರು, ಅಂದರೆ ಆಗ್ತಿರಲಿಲ್ಲ ಅಷ್ಟು. ಮಕ್ಕಳು, ಚಿಕ್ಕ ಮಕ್ಕಳು, ವಯಸ್ಸಾದವರು ಅವ್ರು ಇದ್ರಲ್ವ, ಅಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೆಂಗೆ ಹೋಗಿದ್ರು ಹಾಗೆ ರಿಟರ್ನ್ ಬರ್ತಾಯಿದ್ರು. ನೋಡಿ ನಾವು ಬೆಳಕಿದ್ದಾಗ ಹೋಗಿದ್ವಿ. ಫೈನಲಿ ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. 2:30 ಗಂಟೆ ಆಯ್ತು ಅನಿಸುತ್ತೆ ಮಿನಿಮಮ್. ನಾವು ಲೈನಿಗೆ ನಿಂತು ಬೆಳಕಿದ್ದಾಗ ಹೋಗಿದ್ವಿ ನೋಡಿ. ಒಂದು 8:30 9 ಗಂಟೆಗೆ ಆಚೆ ಬಂದಿದ್ವಿ. ಸೊ ಪ್ರಸಾದ ಕೊಡ್ತಾಯಿದ್ರು, ಖಜೂರ ಪ್ರಸಾದ. ನಾವು ಖಜೂರ ತೊಗೊಂಡೆ ನಾನು. ಖಜೂರ ತೊಗೊಂಡು ಹೋಗಿ ಕೂತ್ಕೊಂಡ್ವಿ. ಸ್ವಲ್ಪ ಇವಾಗ ಗಾಳಿ ಆಡ್ತಿದೆ. ಭಾಳ ಅಂದರೆ ಭಾಳ ಜನ ಇದ್ದರು. ಫುಲ್ಲು ರಶ್ ಆಗಿತ್ತು. ಏನಪ್ಪ ಜನ ನೋಡೋಕ್ಕೆ ಆಗಲ್ಲ, ಅಷ್ಟೊಂದು ಜನ ಇದ್ದರು. ಫುಲ್ಲು ರಶ್ಶು. ಯಾವ ವರ್ಷ ಇಲ್ಲ, ಈ ವರ್ಷ ಮಾತ್ರ ಫುಲ್ ರಶ್ ಆಗಿದೆ. ಮೇ ಬಿ ನಾವು ಲೇಟಾಗಿ ಹೋಸೋಳಗೆ ಇಷ್ಟೊಂದು ಜನ ತುಂಬ್ಕೊಂಡಿದ್ದಾರೆ ಅನ್ಸುತ್ತೆ. ನಾವು ಎವ್ರಿ ಇಯರ್ ನಾವು ಬೇಗ ಹೋಗ್ತಿದ್ವಿ, ಸ್ವಲ್ಪ ಕಡಿಮೆ ಇದ್ದರು ಜನ. ಈ ಸತಿ ನೋಡಿದ್ರೆ ಎಲ್ಲರೂ ನೋಡಿದರೆ ಜನ ಚೆನ್ನಾಗಿ ಕಾಣ್ತಾಯಿತ್ತು. ಆದರೂ ಸೊ ಅಂದರೆ ಕಡಲೆಕಾಳು, ಒಗ್ಗರಣೆ ಮತ್ತು ಖಜೂರ ಪ್ರಸಾದ ಅನಿಸ್ತಾಯಿದ್ರು. ಸೊ ನಾವು ಒಗ್ಗರಣೆ ಏನು ತೊಗೊಂಡಿಲ್ಲ. ನಾವು ಅಲ್ಲೇ ಕೂತು ತಿಂತಾಯಿದ್ರು ಕೆಲವೊಬ್ಬರು. ನಾವು ತೊಗೊಂಡಿಲ್ಲ, ಮನೆಗೆ ಹೋಗಿ ಮಾಡಿಕೊಂಡ್ರೆ ಆಯ್ತಂತ. ಖಜೂರ ಅಷ್ಟೇ ತೊಗೊಂಡ್ವಿ ನಾವು. ನೋಡಿ ಎಷ್ಟೊಂದು ಜನಗಳಿದ್ದಾರೆ. ಹಾಗೆ ತಮಗೆಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು.